ಮೇಲೋಗರದ ಮಾತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಭಾರತಿ ಶ್ರೀಧರ್. ಇಲ್ಲಿ ನೋಡ್ತಾ ಇರೋಂತಹ ದೇವಸ್ಥಾನ ಶುಕಪುರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ಊರನ್ನು ಸುಗ್ಗನಹಳ್ಳಿ ಅಂತಲೂ ಕರೀತಾರೆ. ಇದು ಬೆಂಗಳೂರಿಂದ ಸುಮಾರು 65 ಕಿಲೋಮೀಟರ್ ಇದೆ. ಹಾಗೆಯೇ ತುಮಕೂರಿನಿಂದ 24 ಕಿಲೋಮೀಟರ್. ಹಾಗೆ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಿನಲ್ಲಿ ಈ ಸುಗ್ಗನಹಳ್ಳಿ ಬರುತ್ತೆ. ಮಾಗಡಿಯಿಂದ ಇದು 30 ಕಿಲೋಮೀಟ್ರ್ ಇದೆ. ಆದರೆ ನಮ್ಮೂರಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಈ ಸುಗ್ಗನಹಳ್ಳಿ ಇದೆ. ಇದಕ್ಕೆ 5000 ವರ್ಷಗಳ ಐತಿಹ್ಯ ಇದೆ ಅಂತ ಹೇಳ್ತಾರೆ. ಶುಕಮುನಿಗಳು ವೇದವ್ಯಾಸರ ಮಗ, ನಮ್ಮೆಲ್ಲರಿಗೂ ಗೊತ್ತಿದೆ. ಭಾಗವತವನ್ನು ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿಕೊಟ್ಟಂಥವರು. ಇವರು ತಮ್ಮ ಭಕ್ತವೃಂದದೊಂದಿಗೆ ಹಾಗೆಯೇ ಋಷಿ ಮುನಿಗಳೊಂದಿಗೆ ಸಂಚರಿಸ್ತಾ ಇದ್ದಾಗ ತುಂಬ ಪ್ರಶಾಂತವಾದ ಸ್ಥಳವನ್ನು ನೋಡಿ ಅಲ್ಲಿ ತಪಸ್ಸನ್ನು ಕೈಗೊಂಡರು ಅಂತ ಹೇಳ್ತಾರೆ. ಅದೇ ಸ್ಥಳವೇ ಈ ಶುಕಪುರಿ. ದೇವಸ್ಥಾನದ ಆವರಣದೊಳಗಡೆ ಬೃಹದಾಕಾರದ ಮರಗಳಿವೆ. ಇದು ಬದರಿ ಫಲ ಮರಗಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಎಳಚಿ ಹಣ್ಣು ಅಂತ ಹೇಳ್ತೇವಲ್ಲ, ಆ ಮರ. ಆದರೆ ತುಂಬಾ ಪುರಾತನವಾದ ಮರ. ಈ ಮರದ ಕೆಳಗಡೆ ಶುಕಮುನಿಗಳು ಕೂತು ತಪಸ್ಸು ಮಾಡಿದ ಜಾಗ ಅನ್ನುವಂಥದ್ದು ಒಂದು ಪ್ರತೀತಿ. ಇಲ್ಲಿ ಉತ್ಸವಗಳು, ಮಹೋತ್ಸವಗಳು ಸದಾ ನಡೀತಾ ಇರುತ್ತೆ. ಮುಖ್ಯವಾಗಿ ಗರುಡೋತ್ಸವ ಇಲ್ಲಿ ತುಂಬಾ ವಿಶೇಷವಾದದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪುಳಿಯೋಗರೆ ಪ್ರಸಾದ. ಒಂದು ದೊಡ್ಡ ಬಂಡೆ ಮೇಲೆ ಪುಳಿಯೋಗರೆಯನ್ನು ಕಲಿಸ್ತಾರೆ. ಬಹಳ ರುಚಿಯಾಗಿರುತ್ತೆ. ಭಗವಂತನಿಗೆ ನೈವೇದ್ಯ ಮಾಡಿದ ಮೇಲೆ ಇದು. ದೇವಸ್ಥಾನದ ಪ್ರಾಂಗಣ ಬಹಳನೇ ವಿಶಾಲವಾಗಿದ್ದು ಕಂಬಗಳಿಂದ ಕೂಡಿದೆ. ಹಾಗೆಯೇ ಪ್ರಾಕಾರದಲ್ಲಿ ಮರ ಮತ್ತು ಅಡಿಗೆ ಕೋಣೆ, ಹಾಗೆಯೇ ಇನ್ನೊಂದು ವಿಶೇಷವಾಗಿ ಅಭಯ ಹಸ್ತ ಆಂಜನೇಯನ ದೇವಸ್ಥಾನ ಅಂದರೆ ಸನ್ನಿಧಿಯೂ ಸಹ ಇದೆ. ಶ್ರೀ ವೈಷ್ಣವ ಪಂಥದ ಗುರುಗಳಾದ ರಾಮಾನುಜಾಚಾರ್ಯರು ಹಾಗೆ ಇನ್ನುಳಿದ ಆಳ್ವರುಗಳ ಸನ್ನಿಧಿಗಳು ಸಹ ಇದೆ. ಹಾಗೆ ಬೆಣ್ಣೆ ಕೃಷ್ಣ ಅಥವಾ ಡಗ್ಗೋಲು ಕೃಷ್ಣ ಅಂತ ಹೇಳ್ತಾರಲ್ಲ, ಅಂಬೆಗಾಲು ಕೃಷ್ಣ ಬಹಳ ಮುದ್ದಾಗಿದೆ. ಬೃಂದಾವನದ ಮೇಲೆ ಇದೆ. ಈ ಬೃಂದಾವನವು ಶುಕಮುನಿಗಳದ್ದು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಗಂಗಾಳವನ್ನು ಇಟ್ಟಿರ್ತಾರೆ. ಭಕ್ತರು ಅಕ್ಕಿ, ಬೆಲ್ಲ ಮುಂತಾದ ಸಾಮಗ್ರಿಗಳನ್ನು ಅದರಲ್ಲಿ ಹಾಕಬಹುದು. ಇದನ್ನು ವಿಶೇಷವಾಗಿ ಪ್ರಸಾದ ಮಾಡುವುದಕ್ಕೆ ಉಪಯೋಗಿಸ್ತಾರೆ. ಹಾಗೆ ಲಕ್ಷ್ಮೀ ಅಮ್ಮನವರ ಹಾಗೂ ಆಂಡಾಳ್ ತಾಯಿಯವರ ಸನ್ನಿಧಿಗಳು ಸಹ ಇಲ್ಲಿದೆ. ನಿತ್ಯ ಪೂಜಾ ಕೈಂಕರ್ಯಗಳು ಪ್ರತಿದಿನವೂ ಸಹ ನಡೆಯುತ್ತೆ. ಇಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ, ಶುಕಮುನಿಗಳು ಹೇಗೆ ಲಕ್ಷ್ಮೀ ನರಸಿಂಹದೇವರನ್ನು ಹಾಗೆ ಗರುಡ ದೇವರನ್ನು ಕಲ್ಪಿಸಿಕೊಂಡ್ರೋ ಅದೇ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಗರುಡ ದೇವರು ಹಸನ್ಮುಖಿಯಾಗಿದ್ದು ಭಗವಂತನನ್ನು ತನ್ನ ಹೆಗಲ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧನಾಗಿರುವಂತೆ ಭಾಸವಾಗತ್ತೆ. ಹಾಗೆಯೇ ಲಕ್ಷ್ಮೀ ನರಸಿಂಹದೇವರು ನಾಲಿಗೆಯನ್ನು ಚಾಚಿಕೊಂಡು ಭಕ್ತರನ್ನು ಅನುಗ್ರಹಿಸುವ ರೀತಿಯಲ್ಲಿ ಇದೆ. ಸರ್ಪದೋಷ ಇರುವಂಥವರು ಹಾಗೆಯೇ ಮಕ್ಕಳಾಗದೇ ಇರುವಂಥವರು ಇಲ್ಲಿ ಹರಕೆಯನ್ನು ಹೊತ್ಕೊಂಡು ಸೇವೆ ಮಾಡಿಸ್ತಾರೆ ಭಗವಂತನಿಗೆ. ಇದು ಒಂದು ತುಂಬಾ ವಿಶೇಷವಾದದ್ದು. ಯಾವುದೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಭಕ್ತರ ಅಪಾರ ನಂಬಿಕೆ. ಆಸ್ತಿಕ ಮಹಾಜನರು ಗರುಡೋತ್ಸವವನ್ನು ತಮ್ಮ ಹರಕೆ ಈಡೇರಿದ ಮೇಲೆ ನಡೆಸಿಕೊಡುವಂತಹದ್ದು ಒಂದು ಪರಿಪಾಠ. ಗರುಡೋತ್ಸವವನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಖಂಡಿತವಾಗಲೂ ಪ್ರತಿಯೊಬ್ಬ ಭಕ್ತರಿಗೂ ಅನಿಸೋದು ಉಂಟು. ನಮ್ಮ ಸನಾತನ ಧರ್ಮದ ಪ್ರತಿಯೊಂದು ವಿಚಾರಕ್ಕೂ ವಿಶೇಷವಾದ ಅರ್ಥ ಇದೆ. ಅದಕ್ಕಾಗಿ ಈ ಆಚರಣೆಗಳು ನಡೀತಾ ಇರುತ್ತವೆ ಅನ್ನುವಂಥದ್ದು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಇಲ್ಲಿಗೆ ಬಂದ ಮೇಲೆ. ಇಂತಹ ವಿಶೇಷವಾದಂತಹ ಪುಣ್ಯಕ್ಷೇತ್ರಕ್ಕೆ ನೀವೂ ಸಹ ಒಮ್ಮೆ ಭೇಟಿ ಕೊಟ್ಟು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಕೋರ್ಕೊಳ್ತೇನೆ. ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ
ನನ್ನ ಹೃದಯಪೂರ್ವಕ ನಮಸ್ಕಾರಗಳು.